ಮುರಹರೆಯು ಬಂದ ವಿಚಾರವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಭಾವ ಸುಯೋಧನ, ಕೃಷ್ಣ, ಧರ್ಮ, ನೀತಿ, ಕ್ಷಮೆ, ಸತ್ಯ, ಈ 4 ಗುಣಗಳು ಭರತ ವಂಶದ ಆಧಾರ ಸ್ತಂಭಗಳು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಯಾವ ರೀತಿ ಸಂದೇಶ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಆಚಾರ್ಯರೇ,
ನಿನಗೆ ಅಂತ ರಾಜ್ಯವನ್ನು ವತ್ಸ ಸುಯೋಧನ ವತ್ಸದ ಬೇಡೈ ವತ್ಸ ಸುಯೋಧನ ವತ್ಸದ ಬೇಡೈ ಅನುಜದಲ್ಲಿ ನಗೆ ಕಣ ಅನುಜದಲ್ಲಿ ನಗೆ ಕಣ ಕನ ಕನ ಪಿತಾಮಹ ಪಾಂಡವರಿಗೆ ಬಿಟ್ಟರೆ ಪರಾದ ಗುರು ಪಾಂಡವರಿಗೆ ಬಿಟ್ಟರೆ ನಾಡಿನವರೆಗೂ ಹಣವನ್ನು ಮಾಡದೆ ಹಣವನ್ನು ಮಾಡದೆ ಸುಯೋಧನ, ದ್ರೋಣಾದಿ ಪ್ರಮುಖರೇ, ಧೃತರಾಷ್ಟ್ರ ಪ್ರಿಯಪುತ್ರರೇ ಮತ್ತು ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರ್ಣಯಿಸಿದ ಈ ನಿರ್ಧಾರವನ್ನು ನೀವೆಲ್ಲರೂ ಕೇಳಿದ್ದರಲ್ಲವೇ? ಅದರಂತೆ ನಡೆದುಕೊಳ್ಳುವಿರೆಂದು ನನ್ನ ನಂಬಿಕೆ. ಕುಮಾರ, ಆಲಸ್ಯಂ ಅಮೃತಂ ವಿಷಂ ಎಂಬ ಆಯುರ್ವೇಕ್ತಿಯಂತೆ ಈ ಶಾಂತಿ ಸಂಧಾನ ಸಮಯವನ್ನು ವ್ಯರ್ಥದೆ. ಮುಂದೆ ಅಮೃತವು ವಿಷವಾಗುವುದನ್ನು ತಡೆಗಟ್ಟಬಹುದು. ಕುಮಾರ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವೈರವೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ಪಿತಾಮಹ. ಪಿತಾಮಹರ ಆದೇಶವು, ಶ್ರೀಕೃಷ್ಣನ ಸಂದೇಶವು, ನನ್ನ ಉದ್ದೇಶವು ಒಂದೇ. ಆದ್ದರಿಂದ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಚೇಚೆ, ಎಲ್ಲರೂ ಪಾಂಡವರ ಪಕ್ಷಪಾತಿಗಳು. ಕೃಷ್ಣರಿಗಾಗಲಿ ಭೀಷ್ಮ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವುದಲ್ಲವೇ?
ಕೃಷ್ಣ, ಭಾವ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಬಡುವಂತ ಬುದ್ಧಿ ನನ್ನ ಮಾತ್ರ ಈ ದುರ್ಯೋಧನನಲ್ಲ. ಇದು ಕ್ಷುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ಕೃಷ್ಣ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸದೆಬಡಿಯಲೇಬೇಕೆಂದನಲ್ಲವೇ ಆ ನಿನ್ನ ದಡಿಗ ಭೀಮ. ಅದು ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಏಡಿ ಪಾರ್ಥ. ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಇಂದು ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತಿಯಲೇ ಶಿಷ್ಯವನ್ನು ಕತ್ತರಿಸಿದ್ದು ಕೃಷ್ಣ. ಶಾಸನ,
ಸಂಭವನ ಬಲಗೈಗೆ ಬರಿದೇಗೆ ಒದರುವೆ ಮತ್ತೊಮ್ಮೆ ಪಾಂಡವರ ವಿಷಯವೆತ್ತಲಿರು ಕೃಷ್ಣ. ದುಶಾಸನ, ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಡುಗಲುಗಳು ನಾವು. ಆ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಿರು. ಹೋಗು, ಆ ಹೇಳಿ ಪಾಂಡವರಿಗೆ ಹೇಳು, ಸಮರವೇ ಸಿದ್ಧ ಎಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಸುಯೋಧನ, ಕರ್ಣ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿ ಶಾಂತಿ ಎಂದು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಭಲೆ ಭಲೆ ಕರ್ಣ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲಿಚ್ಛಿಸುವೆಯ. ಇದು ನಿನ್ನ ಧರ್ಮವೇನಯ್ಯ? ಏನೆಂದು ಕೃಷ್ಣ? ಧರ್ಮ 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 ಧರ್ಮಗಳೆಂಬ ಈ ಉಭಯ ಕರ್ಮಗಳನ್ನು ಒಟ್ಟು ಹಾಕಿ ಕೃಷ್ಣ. ಕರ್ಣ, ಧರ್ಮ ಧರ್ಮಗಳೆಂಬ ಈ ಉಭಯ ಕರ್ಮಗಳನ್ನು ಒಟ್ಟು ಹಾಕಿ ನೀರೆರೆದು ಪೋಷಿಸಿದವನು ನೀನಲ್ಲವೇ ಕೂರ್ಮಾವತಾರಿ. ನೀರೆರೆದು ಪೋಷಿಸಿದವನು ನೀನಲ್ಲವೇ ಕೂರ್ಮಾವತಾರಿ ಕೃಷ್ಣ. ಕೃಷ್ಣ, ಕರ್ಣ, ಅಂದು ನಾನು ಕೂರ್ಮಾವತಾರವನ್ನು ಧರಿಸದಿದ್ದೊಡೆ ಅಂದು ನಾ ಕೂರ್ಮಾವತಾರವ ಧರಿಸಿ ಕರ್ಣ, ಅಂದು ನಾ ಕೂರ್ಮಾವತಾರವ ಧರಿಸಿ ಮಂದರಾತ್ರಿಯಂ ರಕ್ಷಿಸದಿದ್ದೊಡೆ ಜಗದೊಳೆ ನನಾಹುತ ಜರುಗುತ್ತಿದ್ದೆಂಬುದನ್ನೀ ಬಲ್ಲೆಯ ಕರ್ಣ. ಕರ್ಣ, ವಾಸುದೇವ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನೀ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗೂ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗಾರಿಪ, ನಿನ್ನಿ ದರ್ಪಿತ ನುಡಿಗಳಿಂದ ಯಾದವಾಗಲೇ ಗಂಟ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ ಭಕ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವನು ಕೇಳಿ ದುರ್ಯೋಧನ. ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಗಿಲ್, ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಗಿಲ್, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಗಿಲ್, ತೋರು ನೀ ಜ್ಞಾತಿಯರ ಮೈತ್ರಿ ಭಾವವ, ತೋರು ನೀ ಜ್ಞಾತಿಯರ ಮೈತ್ರಿ ಭಾವವ, ಸಹೋದರ
ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುತ ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನುತ ಸಾರಿ ಸಾರಿ ಬೇಡ ನಿನಗೆ ಬಾರಿ ದಾನಗೆ ಘೋರ ಯುದ್ಧ ಬೇಡವೆಂದು ಸಾರಿ ಸಾರಿ ಬೇಡ ನಿನಗೆ ಬಾರಿ ದಾನಗೆ ಗುರುದ್ರೋಣ ವಿದುರ ಭೀಮಾದಿ ಹಿರಿಯರಂ ಗುರುದ್ರೋಣ ವಿದುರ ಭೀಮಾದಿ ಹಿರಿಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದ ಎನ್ನ ತಿಟ ನುಡಿಯಾಲಿಸು ಕೃಷ್ಣ ಹಠ ಮಾಡದ ಎನ್ನ ದಿಟ ನುಡಿಯಾಲಿಸು ಕುರು ಪಾಂಡವರ ದ್ವೇಷಕ್ಕೆ ಮೂಲ ಕುರು ಪಾಂಡವರೀವರ ದ್ವೇಷಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸೋ ಎಂದದಿ ನಡೆಯುವ ದುರಿತಾಂತಮ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳಗೆ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳಗೆ ಘೋರ ಯುದ್ಧ ಬೇಡವೆಂದು ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳಗೆ ಬಾರಿ ತಾಳಗೆ ಬಾರಿ ತಾಳಗೆ ಈ ನಿನ್ನ ಗುರು ಹಿರಿಯರು ಬಂಧುಗಳು ಮತ್ತು ಸಹೋದರರೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿರಿ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ ದುರ್ಯೋಧನ ಕೃಷ್ಣ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗಲಿರುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ ಮಾವ ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿತು ನನ್ನ ತಪ್ಪೆ ಇಲ್ಲವಲ್ಲ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು ಯಾರಾದರೂ ಬುದ್ಧಿ ಇಲ್ಲದವರು ಹೇಳಬೇಕಷ್ಟೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡು ಈ ದುರ್ಯೋಧನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪುರುಷ ಪ್ರಧಾನರೆಂದರ ಕುವೆಯ ಕೃಷ್ಣ ಆ ಕ್ರೋಧರಹಿತ ಪಾಂಡು ಸುತರನು ನೀ ಪುರುಷ ಪ್ರಧಾನರೆಂದರ ಕುವೆಯ ಕೃಷ್ಣ ಆಂ ಕ್ರೋಧರಹಿತ ಪಾಂಡು ಸುತರನು ನೀ ಭರತ ಕಂಡವನೋಳ್ವ ಗಂಡು ಗಲಿಗಳವರಾಗಿದ್ದೋಡೆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೋಡೆ ಭರತ ಕಂಡವನೋಳ್ವ ಗಂಡು ಗಲಿಗಳವರಾಗಿದ್ದೋಡೆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೋಡೆ ಹೆಂಡತಿಯ ವಸ್ತ್ರಾಪಕರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಕರಣವ ಖಂಡಿಸಿ ಚಂಡಮಂಡಲವ ತಾರಿ ಪ್ರಚಂಡತ್ವವ ಮೆರೆಯದೆ
ಬಲಹೀನರು ದಂಡನೆ ಮಾಧವ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗುವುದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಕೃಷ್ಣ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ಕೃಷ್ಣ, ನೀನು ಮಾಡಿರುವ ಅಪರಾಧಗಳು ಏನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೇಳುವುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಯಲ್ಲಿ ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವರ್ತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಿಳಿದ ಕೆಚ್ಚದೆಯ ವೀರ ಈ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪೋಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನು. ಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯಲಾದ ಭೂತನಾಥೇಶ್ವರಿ ಕಾದನ್ನಕ್ಕೆ ಕಾಲ್ಕೆರೆದು ಗೆದ್ದರೂ ಸರಿ. ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ಕಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನನೆಂಬ ನಾನು ವಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕಡೆಗೆ ನಿರ್ಧಾರ ಬೇರೆ ಜನಪದಿ ಪಾಂಡವರು ಎಲ್ಲಿಗೆ. ಕಡೆಗೆ ನಿರ್ಧಾರ ಬೇರೆ ಜನಪದಿ ಪಾಂಡವರು ಎಲ್ಲಿಗೆ. ಎದಗೆಡದೆ ಬಿಟ್ಟು ಕೊಡಲು ಕೊಡಲು ನೀಯನ ಕೃಷ್ಣ. ಸರಿಯ ಎದಗೆಡದೆ ಬಿಟ್ಟು ಕೊಡಲು ಕೊಡಲು ನೀಯನ ಕಟ್ಟ ಹಾಕದಿಂದ ಬುಡವು ಕಟ್ಟಿ ಬೆರವೆ ಕಟ್ಟ ಹಾಕದಿಂದ ಬುಡವು ಕಟ್ಟಿ ಬೆರವೆ ನಿರ್ಧಾರ ಬೇರೆ ಜನಪದಿ ಪಾಂಡವರು ಎಲ್ಲಿಗೆ. ನಿರ್ಧಾರ ಬೇರೆ ಗುರು ಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರು ಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂಮಂಡಲವೇ ಬೋಧರೆದು ಬೋಯ್ ಬಿರಿಯಲಿ. ಮಂಡಲದ ಬೋಧರೆದು ಬೋಯ್ದೆಯಲ್ಲಿ ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರು ಅಡಿಯಲ್ಲಿ. ಕಡೆಯ ನಿರ್ಧಾರ ಬೇರೆ
ಪಾಂಡವರಿಗೆ ಸಮಪಾದವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಪಾಂಡವರಿಗೆ ಸಮಪಾದವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹೌದಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೆಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೆಂದು ಸತ್ಕರಿಸಲಿರುವೆವು. ಕಡೆಗೆ ನಿರ್ಧಾರ ಬೇರೆ ಜಡಮತಿ ಪಾಂಡವರಿಗೆ ಕಡೆಗೆ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ವಚ್ಛ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸೌಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಆ ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸು ಎಂದು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಸುವುದು ಜಿತ, ಅಂದನಾಗದೆ ಮುಂದಾಲೋಚಿಸುವುದು ಜಿತ, ಸಂಧಿಗಾಗಿ ಬಂದವರನ್ನು ನಿಂದಿಸುವುದನುಚಿತ, ಸಂಧಿಗಾಗಿ ಬಂದವನನ್ನು ನಿಂದಿಸುವುದನುಚಿತ. ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರೋ ಮಾಧವ. ಹೊರತು ನುಡಿದೊಡೆ ರಕ್ತದ ಕಣಕಣವು ಕುದಿದು, ಹೊರತು ನುಡಿದೊಡೆ ರಕ್ತದ ಕಣಕಣವು ಕುದಿದು ರಣದೊಳವರನು ವಧಿಸಲು ಬರ ತೊಟ್ಟಿರುವ ಕೆರಳಿದ ಕೇಸರಿಯ ಕೆಲಿ. ಪದೇ ಪದೇ ಅದೇ ನುಡಿಯ ಒದರದಿರಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೇ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೇ. ಅವರ ಆಕ್ರೋಶವ ಶಮನಗೊಳಿಸಲು, ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಯನು ಸಂಧಿಸು ಯೋಗವ, ನಿನಗೆ ನೀಡಿಯನು ಸಂಧಿಸು ಯೋಗ. ಉಲ್ಲಾಸ ಪಡು ನೀ ನಿಲ್ಲಿಸೋ ಮುಕುಂದ ನಿನ್ನ ಪಣಕದ ನುಡಿಗಳು, ನಿಲ್ಲಿಸೋ ಮುಕುಂದ ನಿನ್ನ ಪಣಕದ ನುಡಿಗಳು. ಕೆರಳಿಯೇ ಕೌರವನ ಕ್ರೋಧಾಗ್ನಿ, ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ. ಕೆಣಕಿ ಕೌರವನ ಕ್ರೋಧಾಗ್ನಿ, ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳಬೇಡ. ಯಾರಿಗರೋ 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 ಪುರುಷೋತ್ತಮನು ದುರಹಂಕಾರವ ತೋರಿದೆಯಾದೊಡೆ ನೀ, ಪುರುಷೋತ್ತಮನು ದುರಹಂಕಾರವ ತೋರಿದೆಯಾದೊಡೆ ನೀ.
ದರ್ಪದಿಂದೊಳೆವ ಗುರು ಸಿಂಹಾಸನ ಚಣದು ಫಲಪದನ ಶೂನ್ಯವನನ್ನು ಈ ಸಭೆಯಲ್ಲಿ ಮಟ್ಟಿಸುವುದನುಚಿತ. ಶೂನ್ಯವನನ್ನು ಈ ಸಭೆಯಲ್ಲಿ ಮಟ್ಟಿಸುವುದನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನು. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಹರುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿಮ್ಮಿ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿರುವೆನು. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನಿನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನಿಂತಿರುವುದು. ಓ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗೇ ಸ್ವೀಕರಿಸುವೆಯಾ? ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿದರೂ ಮಂದಮತಿಗಳಿರ. ನಿನ್ನ ಹಂಗಾಮಗಳನ್ನು ಬಂಧಿಸಿ ನಿನ್ನ ದುಡುಗುದನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ. ವ್ಯರ್ಥ, ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಓ ಕರ್ಣ, ಭಾವ ಕೌಂತೆಯ, ಪ್ರಥಮ ಪಾಂಡವ, ನಿಲ್ಲಯ್ಯ. ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಭಾವ, ಕೌಂತೆಯ, ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವನು. ಇದರ ಅಂತರಾಳದ ರಹಸ್ಯ ಏನಿರಬಹುದು? ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಮರೆಯಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಕೃಷ್ಣ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವಾಸುದೇವ, ಕುಂತಿ ದೇವಿಯೇ ನಿನ್ನ ಹೆತ್ತ ತಾಯಿ. ಪರಮಾತ್ಮ, ಪಾಂಡವರೈವರು ನಿನಗೆ ಸಹೋದರರಾಗಬೇಕು ಕರ್ಣ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ, ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪಾವನನಾದ ಈ ಸೂತನೋ ಪ್ರೀತಿ ಮೂಡಿ ಸತ್ಯಗೆ ಸರಿ ಹವೆ. ಪಾವನನಾದ
ಯಾರೋ ಪಡೆದು ಜಲದೊಳೆಸಿದ ಶಿಶುವಂತೆ ನಾನು ಮತ್ಸ್ಯಗಾರರಿಗೆ ಕಾವಿಯೊಳಗೊರೆತ ಅನಾಮಧೇಯನು ನಾನು ಮತ್ಸ್ಯಗಾರರಿಗೆ ನಾವಿಯೊಳಗೊರೆತ ಅನಾಮಧೇಯನು ನಾನು ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಸಲುಹಿದರಾದರು ಜಾಸ್ತಿ ಚೋರರು ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ವಿಧಿಸಿದರು ಸಲುಹಿದರಾದರು ಜಾಸ್ತಿ ಚೋರರು ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿರುವುದು ಸತ್ಯಕ್ಕೆ ಸನ್ನಿಹರೇ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿರುವುದು ಸತ್ಯಕ್ಕೆ ಸನ್ನಿಹರೇ ಕಾಮಜನಕ ಹರಿಯೇ ಕಾಮಜನಕ ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆ. ಓ, ಮರೆತಿದ್ದೇನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವುದೇ? ಒಮ್ಮೆ ಯೋಚಿಸಿ ನೋಡು. ಮಾಧವ ದೇವ ಎಳಿತೋ ದೈವಿನ ವಿಧಿಯ ಸ್ವಭಾವ ವಿಧಿಯ ಮಾಧವ 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 ಕಂಗೆಟ್ಟ ನಲ್ಲಿ ಬಂದವು ಅವಜೀವಿಗೂ ಬೇಡವೇ ಕಂಗೆಟ್ಟ ನಲ್ಲಿ ಎನ್ನಿತೋ ನನ್ನ ಲಲಾಟನಿದೆ ವಿಧಾತ ನಿಂತ ನಿಂಸಯಲಿ ಎನ್ನಿತೋ ನನ್ನ ಲಲಾಟನಿದೆ ವಿಧಾತ ನಿಂತ ನಿರ್ಸಯಲಿ ಆದಿದಿ ಕೊಂಚದ ಇದು ಆದಿದಿ ಕೊಂಚದ ಕುಲಹೀನನು ಕ್ಷತ್ರಿಯ ಸಂಜಾತನೇ ನಾ ಕ್ಷತ್ರಿಯ ಸಂಜಾತನೇ ನಾ ಜನರಿಂದ ಈ ಜನರಿಂದ ನಾ ಹೊಂದಿದ ಜನನ
ಇನ್ನಾವ ಸಾಧನೆಗೆ ನನ್ನಿ ಜೀವನ. ಮನುಜ ಕುಲದಂತಹ ಭೇದವಿರಲು ಇನ್ನಾವ ಸಾಧನೆಗೆ ನನ್ನಿ ಜೀವನ. ಇನ್ನಾವ ಸಾಧನೆಗೆ ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕೂ ಪ್ರಾಪ್ತವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ. ಕುವರ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ ವೀರವರ ರವಿಕುವರ. ವೀರವರ ರವಿಕುವರ. ಏನು, ಕುಂತಿದೇವಿ ನನ್ನ ಹೆತ್ತ ತಾಯಿ? ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವಾ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಹೌದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ. ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆ ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೋತ ನೀಚ ಹೀನ ಕುಲದವನನ್ನು ಹೀಯಾಳಿಸುತ್ತಿರುವರು. ಏಕೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇ. ವಾಸುದೇವ, ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನು. ಪಾಂಡವರೋಳು ಸೇರಿಸುಗಲಿ ಕಣ. ಕರ್ಣ ಪಾಂಡವರೋಳು ಸೇರಿಸುಗಲಿ ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ. ಏನೋ ಪಾಂಡವರೊಡನೆ ಕೂಡಿ ಬಾಳುವುದೇ? ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ ವೀರವರ ರವಿಕುವರ. ವೀರವರ ರವಿಕುವರ.
ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯ ಸತ್ಯ ಆ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಪರಮಾತ್ಮ? ಆಧಾರ ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳು ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದೊಡನೆ ನೀನು ಜನಿಸಿದೆ. ಇನ್ನು ವಿವಾಹವಾಗದೆ ಕನ್ಯೆಯಾಗಿ ಉಳಿದಿದ್ದ ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಯಲ್ಲಿ ಸಿಕ್ಕಿದ ನೀನು ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಹಾಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತರಾಜರೆಂದು ಓಲೈಸಿಕೊಂಡು ರಕ್ತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವುದು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರು. ನಾನೆಂತಾವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು? ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕು ಉಂಟಾಗುವುದೆಂದು ಪದೇ ಪದೇ ಹೇಳುತ್ತಿದ್ದಳು. ಈಗ ತಾನು ನಿನ್ನ ವಿಚಾರವೆಲ್ಲ ಆಕೆಗೆ ತಿಳಿಸಿ ಬಂದಿರುವೆನು. ಕರ್ಣ, ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ವೇಳೆಯಾಯಿತು. ನಾನಿನ್ನು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕನ ಅಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯ ಹೊಂದದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಯುದ್ಧ ರಂಗದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವಲ್ಲ. ಈ ನಿನ್ನ ಶಿರಸ್ಸು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಂಡಿದ್ದ ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರಾರದ್ದೇ ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇತ್ತವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು. ಏ ಪಾಪಿಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆ ಅಲ್ಲ. ಹೇಗೆ ಛೇದಿಪುದೋ ಈ ಕರಗಳು ಒಡ ಹುಟ್ಟ ಸಹೋದರರ ಶಿರಗಳು. ಹೇಗೆ ಛೇದಿಪುದೋ ಈ ಕರಗಳು ಒಡ ಹುಟ್ಟ ಸಹೋದರರ ಶಿರಗಳು. ಪುರುಷೋತ್ತಮನೆನ್ನ ಪೂರ್ಣ ವಿಚಾರವನರುಹಿ
ಸಿದ್ಧವನ್ನು ಛಿದ್ರಗೊಳಿಸಿ ಕುಂದಿಸಿದ ನಿನ್ನ ಸಮರೋತ್ಸಾಹದ ಸ್ಥೈರ್ಯವಾ ಸಮರೋತ್ಸಾಹದ ಸ್ಥೈರ್ಯವಾ ಉಗಮದಿಂದಲೂ ಈ ಕರ್ಣಾರ್ಜುನರೋಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಉಗಮದಿಂದಲೂ ಈ ಕರ್ಣಾರ್ಜುನರೋಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಸಮರದೋಳ್ ನಾಂ ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಮುಡಿಸಲಿಚ್ಛಿಸುವೆನಾದರೂ ಸಮರದೋಳ್ ನಾಂ ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಮುಡಿಸಲಿಚ್ಛಿಸುವೆನಾದರೂ ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋ ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋ ದಯವ ತೋರಲು ಇಚ್ಛಿಸುವನೇ ಸೂತನಾದಿನ್ನಂ ಸಲುಹಿ ಬಹು ಪ್ರೀತಿಯಿಂದ ಉನ್ನತೋನ್ನತ ಪದವಿಯನ್ನು ಕರುಣಿಸಿಯ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆಯುವುದೋ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆಯುವುದೋ ಬೆನ್ನೋರ್ ಬಿದ್ದ ಅಣ್ಣ ತಮ್ಮಂದಿರಂ ತೊರೆಯುವುದೋ ಆರಸನಿಹನಾಮಿದನು ಬಿನ್ನವಿಸಿಕೊಳ್ಳುವುದೋ ದೈವವೇ 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 ಯುದ್ಧದ ಬೆಂಕಿಯು ಹೊತ್ತಿ ಉರಿಯಲಾರಂಭಿಸಿತು. ನಲ್ಲಿ ಯುದ್ಧದ ಬೆಂಕಿಯು ಹೊತ್ತಿ ಉರಿಯಲಾರಂಭಿಸಿತು. ನನ್ನ ಪ್ರತಿಕ್ರಿಯೆಯು ಫಲಿಸಿತು. ಭವಿಷ್ಯದ ಜನ್ಮಸ್ಥಾನದಲ್ಲಿ ನವಗ್ರಹರ ಕ್ರೂರ ದೃಷ್ಟಿಯಂತೆ ಸದಾ ನಿನ್ನ ಹೆಗಲೇರಿದ ಮೃತ್ಯುವಾಗಿ ಪಾಪ ಕೃತ್ಯದ ಕಳಂಕವು ಹೆಚ್ಚಿ ನೀನೊಬ್ಬ ಲೋಕದಲ್ಲಿ ನೀಚ ಜಂತು ಎಂದು ದೂಷಿತನಾಗಬೇಕು. ದುರ್ಯೋಧನ ದೂಷಿತನಾಗಬೇಕು. ಅದು ಕುರು ರಕ್ತದ ಮಡುವಿನಲ್ಲಿ ತೇಲುತ್ತಿದೆ ನಿನ್ನ ರುಂಡ. ಸೇಡಿನ ಸಿಂಹವು ಅಗೆಯುತ್ತಿದೆ. ನಿನ್ನೆಯದ ಬಗೆದು ರಣರಂಗದಲ್ಲಿ ಒಕ್ಕಿ ಹಬ್ಬರಿಸಿ ಅಂದ ಹಾಗೆ ಮರೆತಿದ್ದನು. ಕರ್ಣನು ಕೃಷ್ಣನೊಡನೆ ಈ ಕಡೆಗೆ ಬರುವಂತಿದೆ. ಅವನಿಗೆ ಇಲ್ಲ ಸಲ್ಲದ ದುರ್ಬೋಧನೆಗಳನ್ನು ತುಂಬಿ ಕೌರವೇಶ್ವರ ಬಲಭುಜವಾದ ಕರ್ಣನ ಉತ್ಸಾಹವನ್ನು ಭಂಗ ಮಾಡುವೆನು. ಕುರುಕುಲದ ಪ್ರದೀಪ ಮುಗೀತೋ ನಿನ್ನಿ ಪ್ರತಾಪ. ಸುಯೋಧನನು ಕರ್ಣನನ್ನು ಈ ರೀತಿ ನಿಂದಿಸಬಹುದೇ? ನಿನ್ನ ಮಾತು ನಿಜವೇ ಶಕುನಿ? ಇಲ್ಲ, ನಾನು ನಂಬಲಾರೆ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು
ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನಿದೆ? ದುರ್ಯೋಧನಿಗೂ ನಿನಗೂ ಇರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ಸ್ನೇಹವನ್ನು ನಿನ್ನನ್ನು ಕುವ್ಯಾಚ ಶಬ್ದವನ್ನಾಡಲು ಹಿಂಜರಿಯುವುದಿಲ್ಲ. ಅಲ್ಲದೆ ದುರ್ಯೋಧನನು ಇವೆಲ್ಲವನ್ನು ಕೇಳಿಸಿದಂತೆ ಸುಮ್ಮನಿದ್ದನು. ನಿನ್ನನ್ನು ನೋಡಿದರೆ ನನಗೆಷ್ಟು ದುಃಖ ಗೊತ್ತೇ ಕರ್ಣ. ಏನು ಸ್ನೇಹದಲ್ಲಿಯೂ ವಂಚನೆ ಶಕುನಿ? ಹೌದು, ನಿಜವಾಗಲೂ ನನ್ನ ರಕ್ತವೂ ಕುದಿದಿದೆ. ಸಭೆಯಲ್ಲಿ ಏನು ನಡೆಯಿತೋ ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ಸಭೆಯಿಂದ ಹೊರಗೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನು ಎಚ್ಚೆತ್ತುಕೊಂಡನು. ಹಸಿದ ಹೆಬ್ಬುಲಿಯಂತೆ ಕ್ರೋಧದಿಂದ ಆರ್ಭಟಿಸುತ್ತಾ ಬುದ್ಧಿ ಹೋದವರಂತಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿ ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮರು ಕುರುಪಿತಾಮಹರು ಏನೆಂದು ಹೇಳಿದರು? ಅಸುವೆಯಿಂದ ಭೀಷ್ಮರು ಆ ರೀತಿ ಹೇಳಿರಲಾರ ಕಾರಣ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಆವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನೇ ಅಲ್ಲ ಶಕುನಿ. ಆದರೆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರು ಹೊರಟೆಯಷ್ಟೇ. ಭೀಷ್ಮರು ಆ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ಆ ಕುತಂತ್ರ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶನಾದೆ ಎಂದು ಆ ದುರ್ಯೋಧನಿಗೆ ಸಂದೇಹ. ಕುರುಕುಲದ ರಸರು ಇನ್ನು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೆ ನಿನಗೂ ಕೃಷ್ಣನಿಗೂ ನಡೆದ ರಹಸ್ಯದ ಮಾತಿನ ತಿಳಿದ ಹೊರತಾಗಿ ಸೈನ್ಯಾಧಿಪತ್ಯವನ್ನು ನೀಡಬಾರದೆಂದು ನಿರ್ಧಾರವಾಯಿತು. ಓಹೋ, ಇದಕ್ಕೆಲ್ಲ ಕಾರಣರು ಭೀಷ್ಮರೋ? ಯಾರಾದರೂ ಆಗಲಿ ಅಂಗರಾಜ. ಆದರೆ ನಿನ್ನನ್ನು ಸಭೆಯಲ್ಲಿ ಕೆಲವರು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಸತ್ಯವೇ? ಏನೆಂದು ಆಡಿಕೊಂಡರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ಯತ್ನವಿಲ್ಲ ಅಲ್ಲವೇ ಕರ್ಣ? ನಿನ್ನಂತ ಸ್ವಾಮಿ ಭಕ್ತನನ್ನು ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿರುವುದು ಎಂದು ನಿಲ್ಲಿಸಬಹುದೇ? ಏನು ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಿರಬಾರದೆ? ವಿಧಿ ಪೊರೆದಾತನೇ ಜರಿದನೆಂದರೆ ಜೀವ
ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲ ಉಚ್ಚ ಕುಲದವನಿಗೆ ಮೀಸಲಾಗಿಟ್ಟನೆ ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸ್ಥಿರನಾಗು ಅಂಗರಾಜ, ಸ್ಥಿರನಾಗು. ನಿನ್ನ ಈ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಯುದ್ಧ ರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು. ಭಾರತ ವೀರರೆಲ್ಲರೂ ಯುದ್ಧ ರಂಗದಲ್ಲಿ ನಿರತರಾಗಿರುವಾಗ ನಾನು ಮಾತ್ರ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಸಾಧ್ಯವಿಲ್ಲ. ನನ್ನಿಂದ ಈ ಕೆಲಸವು ಸಾಧ್ಯವಿಲ್ಲ ಶಕುನಿ. ಹಾಗಾದರೆ ಬೇರೆ ಉಪಾಯವಿಲ್ಲ ಅಂಗರಾಜ. ಯುದ್ಧ ರಂಗದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ನಿನಗಿದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನ್ನನ್ನು ಇದಕ್ಕಿಂತಲೂ ಹೆಚ್ಚು ಅಪಮಾನವನ್ನು ಮಾಡಲು ಯೋಚಿಸುವಂತಿದೆ. ಗುರುಜನನ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯಭಾವವನ್ನು ವಹಿಸುವನು. ವಿಚಾರ ಮಾಡು. ಏನು ಸುಯೋಧನನಲ್ಲಿಯೇ ಇಂಥ ಮನ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ನಿಜ ಶಕುನಿ, ನಿನ್ನ ಮಾತು ನಿಜ. ಭೀಷ್ಮನು ಯುದ್ಧ ರಂಗದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರವನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಾನು ನಿನಗಾಗಿ ಎಲ್ಲೆಲ್ಲೂ ಹುಡುಕಿದೆನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನ್ನಿಲ್ಲ. ಪುನಃ ಬಂದು ನೋಡುವೇನೋ, ಆಗ ಶಪಥವೇನೆಂದು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದಿದಳಿತರಾಗಿ ಪಶುಗಳಂತೆ ಜೀಸುವ ಸೂತ ಕುಲದವನಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಕರ್ಣ, ಕರ್ಣ, ಇದೇನು ಶಕುನಿ? ಈ ದಿನ ಕರ್ಣನ ರೀತಿಯ ವಿಚಿತ್ರವಾಗಿದೆಯಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿ ಅದನ್ನು ಆತನಿಗೆ ತಿಳಿಸುವುದಕ್ಕಾಗಿ ನಾನಿಲ್ಲಿಗೆ ಬಂದರೆ. ಏನು? ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಎಂತ ಪರ್ಯಾಸವಯ್ಯ ಕೌರವೇಶ್ವರ. ಇದೇಕೆ ಶಕುನಿ ಈಗನ್ನುತ್ತಿರುವೆ? ಕರ್ಣನು ವೀರಪುರುಷರಲ್ಲವೇ? ಇರಬಹುದು. ಆದರೆ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರು ಅವಮಾನಿತರಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯಿ ಭೀಷ್ಮ, ಶಸ್ತ್ರಾಚಾರನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮರೆ ಉತ್ತಮವಾದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟು ಜನರು ಅವಮಾನಿತರಾಗುವೆಂದು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೆಲ್ಲರೂ ಅವಮಾನಿತರಾದರೆ ನಿನ್ನನ್ನು ತ್ಯಜಿಸಲು ಕೂಡ ಹೆದರುವುದಿಲ್ಲ. ಅಲ್ಲದೆ ಭೀಷ್ಮರು ಪರಾಜಿತರಾಗುವವರೆಗೂ ಕರ್ಣನು ಶಸ್ತ್ರಧಾರಣೆ ಮಾಡುವುದಿಲ್ಲವೆಂದು ನಿಷ್ಕಳವಾಗಿ ಹೇಳಿರುವನು. ಒಮ್ಮೆ ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ನಿಜ ಶಕುನಿ. ಹಾಗಾದರೆ ಈಗ ಏನು ಮಾಡುವುದು? ಮಾಡುವುದಿನ್ನೇನು? ಭೀಷ್ಮರಲ್ಲಿ ಸೈನ್ಯಾಧಿಪತ್ಯವನ್ನು ಅಂಗೀಕರಿಸುವುದಾಗಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸುವ ಸಮಯವಲ್ಲ. ಈಗಲೇ ಹೊರಟು ಕುರು ಪಿತಾಮಹರನ್ನು ನೋಡು. ಹಾಗೇ ಮಾಡುವೆ. ನೀನು ನನ್ನ ಸಂಗಡ ಭಾಷಕುರಿ. ನಡೆ.